ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಈಗ 6:30 ಆಗ್ತಾ ಬಂದಿದೆ ಬೆಳಗ್ಗೆ. ಟೀ ಕುಡಿತಾ ಇದ್ದೀನಿ. ಬನ್ನಿ ಟೀ ಕುಡಿಯೋಣ. ಹಾಗೆ ಇವತ್ತು ಸ್ವಲ್ಪ ಮಳೆ ಆಗಿದೆ, ನೋಡೋಣ ಅಂತ ಹೇಳಿ ಮೇಲೆ ಬಂದೆ. ಎಲ್ಲ ಪಾಟ್ಗಳು ಸ್ವಲ್ಪ ನೀರು ಹೋಗಿದೆ. ಇವತ್ತು ನೀರು ಹಾಕೋ ಅವಶ್ಯಕತೆ ಇಲ್ಲ ಅನಿಸುತ್ತೆ, ಯಾಕಂದರೆ ಬಿಸಿಲು ಬೀಳಲ್ಲ ಅಂತ ಅನಿಸುತ್ತೆ. ಇದನ್ನೆಲ್ಲ ನೋಡಬೇಕು. 8-9 ಗಂಟೆಗೆ ಯಾವ ರೀತಿಯಾಗಿ ಸ್ಥಿತಿ ಇರುತ್ತೆ ಅಂತ ನೋಡಿಕೊಂಡು ನಾನು ಗಿಡಗಳಿಗೆ ನೀರು ಹಾಕ್ತೀನಿ. ನಾನಿಲ್ಲಿ ಟೀ ಪೌಡ್ರನ್ನ ಡ್ರೈ ಮಾಡೋದಕ್ಕೆ ಅಂತ ಇಟ್ಟಿದ್ದೆ. ಡ್ರೈ ಆಗಿತ್ತು, ಬಟ್ ನಿನ್ನೆ ನಾನು ಮರ್ತೋಯ್ದೆ. ಇದನ್ನು ಮನೆ ಒಳಗಡೆ ತೊಗೊಂಡೋಗ್ಬೇಕಿತ್ತು, ಇಲ್ಲ ಡಬ್ದಲ್ಲಿ ಹಾಕಿ ಇಡಬೇಕಾಗಿತ್ತು. ಈಗ ಮತ್ತೆ ಹಸಿ ಆಗಿಬಿಟ್ಟಿದೆ ಇದನ್ನು ಮತ್ತೆ ಒಂದಿನ ಡ್ರೈ ಮಾಡಬೇಕು. ಮಳೆ ಆದರೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಇನ್ನೂ ಸ್ವಲ್ಪ ಇದು ಬಿಸಿಲು ಕಡಿಮೆ ಆಗ್ತಾ ಹೋಗುತ್ತೆ. ಈ ಪಾಟಲ್ಲಿ ಏನಾಗಿತ್ತಂದರೆ, ಈ ಮಿಲಿ ಬಗ್ಸು ನೋಡಿ ಇಲ್ಲಿ ಇದರಲ್ಲಿ ಎಷ್ಟಾಗಿದೆ ಅಂತ. ಒಂದು ಗಿಡಕ್ಕೆ ಆಯಿತು ಅಂದರೆ, ನಾವು ಸ್ವಲ್ಪ ಲಕ್ಷ್ಯ ಕೊಡಲಿಲ್ಲ ಅಂದರೆ ಎಲ್ಲ ಗಿಡಕ್ಕೂ ಆಗಿಬಿಡುತ್ತೆ. ಈ ಮಿಲಿ ಬಗ್ಸ್ ಏನಿದೆ ಈ ಪಾಟಲ್ಲಿ ಎರಡರಲ್ಲೂ ಆಗಿದೆ. ಅದು ಈ ಗಿಡಕ್ಕೂ ಕೂಡ ಹತ್ಕೊಂಡಿತ್ತು. ಇದರಲ್ಲಿ ಏನಂದರೆ ಕಿರ್ಕ್ಸಾಲಿ ಸೊಪ್ಪು ಜಾಸ್ತಿ ಇತ್ತು. ಆ ಕಿರ್ಕ್ಸಾಲಿ ಸೊಪ್ಪಿಗೆ ಜಾಸ್ತಿ ಹತ್ಕೊಂಡಿತ್ತು, ಅಲ್ಲಿಂದ ಇದಕ್ಕೆ ಹತ್ಕೊಂಡಿದೆ ನೋಡಿ. ಇದು ಮೇಲೆ ಎಲ್ಲ ಒಣಗಿದೆ, ಬಟ್ ಒಳಗಡೆ ಹಸಿ ಇದೆ. ಈ ರೀತಿ ಇದ್ದರೆ ಗಿಡ ಬದುಕುತ್ತೆ. ಅದಕ್ಕೋಸ್ಕರ ನಾನು ಇದು ಮೇಲೆ ಕಟ್ ಮಾಡಬೇಕು ಅಂತ ಈ ಸುತ್ತಲೂ ಇರೋದು ಗಿಡನೆಲ್ಲ ತೆಗೆದು ಇದರಲ್ಲಿ ಬಿಸಾಕಿದ್ದೀನಿ. ಇದರಲ್ಲೂ ಕೂಡ ಅಷ್ಟೇ ಜಾಸ್ತಿ ಆಗಿತ್ತು. ಒಂದು 4 ದಿನ ನಾವು ಕೇರ್ ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಫ್ರೆಂಡ್ಸ್. ಗಿಡಗಳನ್ನ ಈ ರೀತಿ ಆಗೋಗುತ್ತೆ ನೋಡಿ. ಎಲ್ಲದರಲ್ಲೂ ಮಿಲಿ ಬಗ್ಸ್ ಜಾಸ್ತಿ ಇದೆ. ಇದು ಒಂದು ಗಿಡ ಬಿಟ್ಟರೆ ಉಳಿದಿದ್ದು ಎಲ್ಲದರಲ್ಲೂ ಈ ದಾಸವಾಳ ಆಯಿತು, ಈ ಪಾಟು, ಆಮೇಲೆ ಗುಲಾಬಿ ಗಿಡ ಕೂಡ ಹಾಗೆ ಆಗಿದೆ. ಇನ್ನು ಇದರಲ್ಲೂ ಸ್ವಲ್ಪ ಆಗ್ತಾಯಿದೆ ನೋಡಿ. ಇದಕ್ಕೂ ಕೂಡ ಹೆಂಗಾಗಿದೆ ಅಂತ. ಈ ರೀತಿ ಆದರೆ ಹುಳ ತಿಂದು ಈ ಒಂದು ಬಡ್ ಏನಿದೆಯಲ್ಲ, ಮೊಗ್ಗು ಉದುರೋಗ್ಬಿಡುತ್ತೆ. ನಾವು ಆವಾಗ ಅಂದ್ಕೊತಿರ್ತೀವಿ ಯಾಕೆ ಉದುರೋಯ್ತು ಅಂತ. ಈ ಮಿಲಿ ಬಗ್ಸ್ ಯಾವಾಗಲೂ ಹೆಂಗಂದರೆ, ಒಂದು ಈ ಮೊಗ್ಗಿದ್ದ ಕಡೆನೇ ಇದು ಇರುತ್ತೆ ನೋಡಿ. ಮೊಗ್ಗಿದೆಯಲ್ಲ ಅದ್ರ ಕಡೆ ಇದೆ. ಇದು ನೋಡಿ ಯಪ್ಪ ಎಷ್ಟು ಜಾಸ್ತಿ ಇದೆ ಅಂತ. ನಾನು ಈ ರೀತಿ ಜಾಸ್ತಿ ಇದ್ದಾಗ ಈ ರೀತಿ ಕಡ್ಡಿ ಮುರಿದ್ಬಿಟ್ಟೆ ಹಾಕಿಬಿಡ್ತೀನಿ. ಯಾಕಂದರೆ ಸ್ವಲ್ಪ ಇದ್ದಾಗಲೇ ನಾವು ಕೇರ್ ತೊಗೊಂಬಿಡಬೇಕು. ತುಂಬ ತಲೆ ಕೆಡಿಸ್ಕೋಬಾರ್ದು, ಕಟ್ ಮಾಡಿ ಒಗಿತಾ ಇರಬೇಕು. ಜಾಸ್ತಿ ಇತ್ತು ಅಂದರೆ ಮಾತ್ರ ತುದಿ ಅಂಚಿಗೆ ಇದು ಜಾಸ್ತಿ ಇರುತ್ತೆ. ನೀವು ಯಾವುದೇ ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ನೋಡಿ, ಜಾಸ್ತಿ ಇತ್ತು ಅಂದರೆ ಅದನ್ನು ಕಟ್ ಮಾಡಿ ಬಿಸಾಕೋದನ್ನು ನೋಡಿ. ಇಲ್ಲ ಅಂದರೆ ಈ ರೀತಿ ಮೊಗ್ಗು ಒಣಗೋಗ್ಬಿಡತ್ತೆ. ಅದಕ್ಕೋಸ್ಕರ ಆಮೇಲೆ ನೀವು ಏನಾದರೂ ಸ್ಪ್ರೇ ಮಾಡ್ಕೋಬೋದು ಗಿಡಕ್ಕೆ. ಆಮೇಲೆ ಈ ರೀತಿ ಹಣ್ಣಾದ ಎಲೆಗಳಿದ್ದರೆ ಅದನ್ನೂ ಕೂಡ ತಕ್ಕೊಳ್ಳಿ. ಗಿಡ ನೋಡೋದಕ್ಕೂ ಚೆನ್ನಾಗಿ ಕಾಣಲ್ಲ, ಇದರ ಎನರ್ಜಿನೂ ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.